ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾವೀಗ ಮುಖ್ಯ ವೇದಿಕೆಯಲ್ಲಿದ್ದೇವೆ. ಗಮನಿಸಬಹುದು, ಅಂದ್ರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಯಲ್ಲಿ ಮುಖ್ಯ ವೇದಿಕೆಯನ್ನ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕ ಸರ್ಕಾರ ಹಂಪಿ ಉತ್ಸವ 2026 ಶ್ರೀ MP ಪ್ರಕಾಶ್ ವೇದಿಕೆ ನಿರ್ಮಾಣವಾಗಿ ಅದ್ಭುತವಾಗಿ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಶ್ರೀಕೃಷ್ಣ ದೇವರಾಯ ಆಸನದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರಲ್ಲ, ಆ ಅರಮನೆ ಏನು ಪ್ರಮುಖವಾಗಿ ಅವರ ರಾಜ್ಯದ ದರ್ಬಾರ್ ನಡೆಸುವಂತಹ ಚೇರ್ ಆಗಿರ್ಬೋದು, ಅವರ ಸ್ಟ್ಯಾಚ್ಯೂನು ಅಂದ್ರೆ ಮೂರ್ತಿಯನ್ನು ಕೂರಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಅಂದ್ರೆ ಬಹಳ ಅದ್ಭುತವಾಗಿ ಈ ವರ್ಷ ಹಂಪಿ ಉತ್ಸವನ ಮಾಡಲಿಕ್ಕೆ ಸರ್ಕಾರ ಹೊರಟಿರುವಂಥದ್ದು. ಹೀಗಾಗಿ ಬಹಳ ವಿಶೇಷವಾಗಿ ಆನೆಗಳನ್ನು ಗಮನಿಸಬಹುದು. ಬಹಳ ವಿಭಿನ್ನವಾಗಿರ್ತಕ್ಕಂತಹ ಮಾವುತ ಆನೆ, ಈ ರೀತಿಯಾದಂತಹ ಕಲಾಕೃತಿಯನ್ನ ಈ ಸ್ಟೇಜ್ ನಲ್ಲಿ ನಾವು ಕಾಣಿಸ್ಬೋದು. ಇವತ್ತು ಸಂಜೆ ವೇಳೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಂಪಿ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ. ಸಾಕಷ್ಟು ಜನರು ಕೂಡ ಹಂಪಿ ಉತ್ಸವದ ಮೆರಗನ್ನ ಕಣ್ತುಂಬಿಗೋಸ್ಕರ ಜನ ಬರ್ತಾರೆ. ಹೀಗಾಗಿ 50,000ಕ್ಕೂ ಹೆಚ್ಚು ಚೇರ್ಗಳನ್ನ ಈ ಹಂಪಿ ಉತ್ಸವದ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಹಾಕಿದ್ದಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಹಾವೇರಿ ಈ ಭಾಗದಿಂದ ಸಾಕಷ್ಟು ಜನರು ಬರ್ತಾರೆ. ಹೀಗಾಗಿ ವಿಶೇಷ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಪ್ರತಿ ವರ್ಷದಿಂದ ಈ ವರ್ಷ ಬಹಳ ವಿಭಿನ್ನವಾಗಿ ಸಾಕಷ್ಟು ವಿದ್ಯುತ್ ದೀಪಾಲಂಕಾರವನ್ನು ಕೂಡ ಮಾಡಿರುವಂಥದ್ದು. ಬಹಳ ವೈಭವದಿಂದ ಈ ಹಂಪಿ ಉತ್ಸವ ಕಾಣಿಸ್ತಾ ಇರುವಂಥದ್ದು. ಅಂದ್ರೆ ಒಟ್ಟಿನಲ್ಲಿ ಹಂಪಿ ಉತ್ಸವದ ಮೆರುಗು 2026 ಬಹಳ ಅದ್ಭುತವಾಗಿ ವೇದಿಕೆಯನ್ನು ನಿರ್ಮಾಣ ಮಾಡಿದರೆ ಸರ್ಕಾರ ಕೂಡ ಈ ವರ್ಷ ಬಹಳ ವಿಶೇಷ ಆಸಕ್ತಿಯನ್ನು ತೆಗೆದುಕೊಳ್ಳುವ ಮೂಲಕವಾಗಿ ವಿಶೇಷ ಆಗಿರ್ತಕ್ಕಂಥ ಒಂದು ಸ್ಟೇಜ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇದು ಕಲಾಕೃತಿಗಳು ನಿರ್ಮಾಣ ಕೂಡ ಮಾಡಿದ್ದಾರೆ. ಅಂದ್ರೆ ಇವತ್ತು ಕೂಡ ಕನ್ನಡದ ತಾರಾಬಳಗ ಕೂಡ ಸಾಕಷ್ಟು ಬರ್ತಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಆಗಿರ್ಬೋದು, ಮತ್ತು ಹಾಗೆ ಅನೇಕ ಕನ್ನಡದ ತಾರಾಬಳಗರು, ಅದು ಎಲ್ಲ ನಟರು ಕೂಡ ಬರ್ತಾರೆ. 3 ದಿನಗಳ ಕಾಲ ಹಂಪಿ ಉತ್ಸವ ಇವತ್ತಿನಿಂದ 3 ದಿನಗಳ ಕಾಲ ನಡೆಯಲಿದೆ. ಸಾಕಷ್ಟು ಜನರು ಕೂಡ ಈ ಹಂಪಿ ಉತ್ಸವದಲ್ಲಿ ಭಾಗಿಯಾಗುವ ನಿರೀಕ್ಷೆ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಯಕ ಬಡಿಗರ್, TV9 ವಿಜಯನಗರ.